ಹಳ್ಳಿಗಳಲ್ಲಿ ಮಾರೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಹಳ್ಳಿಗಳಲ್ಲಿ ಮಾರುವಂಥದ್ದು ಜಾಸ್ತಿ ಆಗಿದೆ. ಅದನ್ನ ನೀವು ಕಂಟ್ರೋಲ್ ಮಾಡ್ಕೊಬೇಕು. ಅಲ್ಲಿ ನೀವು ಇವತ್ತು ಒಂದು ಏರಿಯಾ ರೈಡ್ ಹೋಗ್ತೀವಿ ಅಂತ ಹೇಳಿ ನಿಮ್ಮವರೇ ಮೆಸೇಜ್ ಕೊಡ್ತಾರೆ. ಅಲ್ಲಿಗೆ ಇವತ್ತು ನಿಮ್ಮ ಏರಿಯಾ ರೈಡ್ ಇದೆ, ಬರ್ತಾ ಇದ್ದೀವಿ. ಫಸ್ಟ್ ಮೆಸೇಜ್ ಕೊಟ್ಟು ಹೋಗೋದು. ಜನವರಿನ ನೀವು ನೋಡೇ ಇಲ್ಲ. ನೀವು ಒಂದು ಆಫೀಸರ್ ಆಗಿ ಬಂದ್ಮೇಲೆ ಎಲ್ಲರೂ ಜನಪ್ರತಿನಿಧಿಗಳನ್ನ ಮೀಟ್ ಮಾಡೋದು, ಎಲ್ಲರೂ ಪರಿಚಯ ಮಾಡ್ಕೊಂಡು ಈ ಕರ್ನಾಟಕದಲ್ಲಿ ಎವ್ರಿ ಡೇ ಯಾರಾದ್ರೂ ಒಂದು MLA ಸ್ವಂತ ಕಾಣಿಸ್ತಾರೆ ಅಂದ್ರೆ ಅದು ನಾವು ಒಬ್ಬರು ಮಾತ್ರ ದಿನ ಇರೋದು. ಯಾವ ದಿನ ಇರೋದಿಲ್ಲ. 2 ದಿವಸ ಬಿಟ್ಟು 4 ದಿವಸ ಅಪ್ಸ್ಟಾರ್ಟ್ ಆಗ್ಬಿಡ್ತಾರೆ. ಹುಡುಕಾಗಲ್ಲ, ಅಟ್ಯಾಕ್ ಆಗಿರ್ತಾರೆ ಹೋಗಿ ಅವರು. ಎವ್ರಿ ಡೇ ಇರೋದು ಅಂತ ನಾನು ಒಬ್ಬನೇ. ಸಾಯಂಕಾಲ 6 ಗಂಟೆ ಎಲ್ಲಾದ್ರೂ ಒಂದು ರೌಂಡ್ ಬಂದು ಒಂದು ಕೂತ್ಕೊಂಡು ಕಾಫಿಟ್ಟು 4 ಜನ ಮಾತಾಡ್ಕೊಂಡು ಮನೇಲಿ ಇರೋಕ್ಕಾಗೋದು. ಮನೇಲಿ ನಿಮಾತಾಡ್ಬಿಟ್ಟು ಅದಕ್ಕೆ ಯಾವಾಗಲೂ ಜನರಿಗೆ ಸೇರ್ಬೇಕು. ಅದಕ್ಕೆ ಇಲ್ಲೇ ಇರ್ತೀನಿ, ಇಲ್ಲಿಯೂ ಇರ್ತೀನಿ. ಇಲ್ಲಿ ಹೇಳಿಮ್ಮ ನಿಮ್ದು. ಈಗ ನೀವೇ ಮಾತ್ರ ಡೀಟೇಲ್. ಇವಾಗ ಡೀಟೇಲ್ ನಮ್ಮ CL7 ಎಷ್ಟಿದೆ ಕೋಲಾರ ಜಿಲ್ಲೆ, ನಮ್ಮ ಕೋಲಾರ ತಾಲೂಕಲ್ಲಿ? CL7 ಬರೀ 31. ಇವಾಗ ಅಪ್ಲಿಕೇಶನ್ ಎಷ್ಟು ಬಂದಿದೆ ಸರ್? ಈಗ ಪ್ರೆಸೆಂಟ್ ಯಾವ್ದು ಇಲ್ಲ ಸರ್. ಈ ವರ್ಷದಲ್ಲಿ 3 ಆಗಿದೆ ಸರ್. ಎಲ್ಲೆಲ್ಲ ಆಗಿದೆ 3? ಸರ್ ಒಂದು ಬೀಚ್ ಬಂಡಳ್ಳಿಯಲ್ಲಿ ಆಗಿದೆ ಸರ್, ಒಂದು ಇದರಲ್ಲಾಗಿದೆ ಸರ್. ಯಾವ್ದು ಒಂದು ಬಂದಿದ್ರೆ ಕನ್ಫ್ಯೂಷನ್ ಹೇಳಿ. 3 ಆಗಿದೆ ಈ ವರ್ಷದಲ್ಲಿ. 3 ಆಗಿದೆ ಸರ್. ಅಪ್ಲಿಕೇಶನ್ ಎಷ್ಟಿದಾವೆ? ಈಗ ಯಾವ್ದು ಇಲ್ಲ ಸರ್. ನಾವು ಹತ್ರ ಪ್ರೆಸೆಂಟ್ ಪ್ರಸ್ತಾವನೆ ಒಂದು ಇಲ್ಲ ಸರ್. ಯಾಕೆ ಇರ್ಬೇಕಲ್ಲ ನಿಮ್ಮಲ್ಲಿ? ಇಲ್ಲ ಸರ್. ಆಲ್ರೆಡಿ CL7 ಮಾಡ್ಕೋಬೇಕಂದ್ರೆ ಏನ್ ಮಾಡ್ತಾನೆ ಸರ್? CL7 ಮಾನದಂಡಗಳು ಅಂತಂದಾಗ ಅದು ಕನ್ವರ್ಷನ್ ಆಗಿರ್ಬೇಕು ಸರ್. ಲ್ಯಾಂಡ್ ಕನ್ವರ್ಷನ್ ಕಂಪಲ್ಸರಿ ಆಗಿರಲೇಬೇಕು ಸರ್. 10 ರೂಮ್ಸ್ ಇರಲೇಬೇಕು ಸರ್. ಮತ್ತು ರೆಸ್ಟೋರೆಂಟ್ ಇರಬೇಕು ಸರ್. 400 ಸ್ಕ್ವೇರ್ ಫೀಟ್ ರೆಸ್ಟೋರೆಂಟ್ ಇರಬೇಕು ಸರ್. ಕೌಂಟ್ ಇರಬೇಕು ಸರ್. ರೂಮ್ 180 ಸ್ಕ್ವೇರ್ ಫೀಟ್ ಇರಲೇಬೇಕು ಸರ್. ಹೀಗೆಲ್ಲ ಇದೆ ಸರ್. ಪಾರ್ಕಿಂಗ್ ಇರುತ್ತೆ ಸರ್. ಇರಲೇಬೇಕು ಸರ್. ಅದಕ್ಕೆ ಇಷ್ಟೇ ಅಂತ ಮಾನದಂಡ ಪಾರ್ಕಿಂಗ್ ಇರಬೇಕು ಸರ್. ಸುಮಾರು ಒಂದು 5 ರಿಂದ 6 ಕಾರುಗಳು ನಿಲ್ಲಿಸುವಷ್ಟು ಪಾರ್ಕಿಂಗ್ ಇರಲೇಬೇಕು ಸರ್. ಹಳ್ಳಿಗಳಲ್ಲಿ ನೀವು ಬೇರೆ ಹೇಳೋದು ಬೇಡ. ಮೊದಲು ನಾವು CL7 ಈ ಬಾರ್ಗಳು ಇದೆಲ್ಲ ಲೈಸೆನ್ಸ್ ಕೊಡ್ಬೇಡ್ರಿ ಅಂತ ನಾವು ಹೇಳ್ತಾ ಇದ್ವಿ. ನಾವೇ ಸ್ಟಾಪ್ ಮಾಡಿಸ್ತಾ ಇದ್ವಿ. ಇವಾಗ ನಾವೇ ರೆಕಮೆಂಡ್ ಮಾಡ್ಬಿಟ್ಟಿದ್ದೀವಿ, ಕೊಟ್ಬಿಡಿ ಅಂತ. ನೀವು ಎಷ್ಟೆಲ್ಲ ಕಟ್ಕೊಡೋದಿಲ್ಲ, ಅದೆಷ್ಟಾದ್ರೂ ನಿಲ್ಸೋದಿಲ್ಲ. ನಾವು ಬೇಡ ಅಂದಷ್ಟು ಜಾಸ್ತಿ ಮಾಡ್ತಾ ಇದ್ವಿ. ನೀವು ಇವಾಗ ನಾವು ಕೊಡೆ ಅಂತ ಮಾಡ್ತಾನೆ ಇಲ್ಲ. ಇವಾಗ ನೋಡಿ 0 ಅಪ್ಲಿಕೇಶನ್ ಅಷ್ಟೇ. ಇಲ್ಲ ಸರ್, 0 ಅಪ್ಲಿಕೇಶನ್. ಈ ಬಾಗಿಲು ಗತಿ ಎಲ್ಲ ಏನಾಗಿದೆ ಅಂತ ಇವಾಗ STD ಬೂತ್ಗಳ ಗತಿನೇ ಇವಾಗ ಬರೋದು. ಈಗ ಸದ್ಯಕ್ಕೆ ಇಲ್ಲ ಸರ್, ಯಾವ್ದು ಅಪ್ಲಿಕೇಶನ್ ಬಂದಿಲ್ಲ ಸರ್. ಬಂದ್ರೆ ಕೊಡಿ, ಪರವಾಗಿಲ್ಲ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಮೊದಲು ಅಬ್ಜೆಕ್ಟ್ ಮಾಡ್ತೀವಿಲ್ಲ. ಅವ್ರು ನಮ್ಗೆ ಜಾಸ್ತಿ ಕೊಡಿಸ್ಬಿಟ್ಟು ಯಾರಿಗೂ ವ್ಯಾಪಾರ ಆದ್ರೆ ಅವ್ರವ್ರೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಮೆಂಟಾಲಿಟಿಗೆ ಬಂದೀವಿ ನಾವು. ಆ ಥರ ಬಂದಿದ್ದೀವಿ. ಈಗ ಒಂದು ಸ್ಟ್ರಿಕ್ಟ್ ಆಗಿ ಮಾಡಿ ನೀವು ಪೊಲೀಸ್ ಅವ್ರನ್ನ ಕೊಡಿ. ಹಳ್ಳಿಗಳಲ್ಲಿ ಮಾರೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಹಳ್ಳಿಗಳಲ್ಲಿ ಮಾರುವಂಥದ್ದು ಜಾಸ್ತಿ ಆಗಿದೆ. ಅದನ್ನ ನೀವು ಕಂಟ್ರೋಲ್ ಮಾಡ್ಕೊಬೇಕು. ಅಲ್ಲಿ ನೀವು ಇವತ್ತು ಒಂದು ಏರಿಯಾ ರೈಡ್ ಹೋಗ್ತೀವಿ ಅಂತ ಹೇಳಿ ನಿಮ್ಮವರೇ ಮೆಸೇಜ್ ಕೊಡ್ತಾರೆ. ಅಲ್ಲಿಗೆ ಇವತ್ತು ನಿಮ್ಮ ಏರಿಯಾ ರೈಡ್ ಇದೆ, ಬರ್ತಾ ಇದ್ದೀವಿ. ಫಸ್ಟ್ ಮೆಸೇಜ್ ಕೊಟ್ಟು ಹೋಗೋದು. ಇಲ್ಲ ಸರ್, ನಮ್ಮಲ್ಲಿ 170 ಕೇಸ್ ಆಗಿದೆ ಸರ್. ಅದೇ ತರ 14 ಲಕ್ಷ ಫೈನ್ ಅಮೌಂಟ್ ಕಲೆಕ್ಟ್ ಮಾಡಿದೀವಿ ಸರ್. ಇವಾಗ ಹೆಂಗಂದ್ರೆ ನೀವೆಲ್ಲ ನನಗೆ ಗೊತ್ಬಿಡ್ರಿ ಯಾವ್ಯಾವ ಊರಲ್ಲಿ ಆಗ್ತಾ ಇದೆ, ಎಲ್ಲೆಲ್ಲಿ ಹೋಗ್ತಾರೆ, ನಿಮ್ಮೂರಲ್ಲಿ ಮೆಸೇಜ್ ಕೊಡ್ತೀವಿ. ಪೊಲೀಸರು ಹೆಂಗಂದ್ರೆ ಈಗ 112 ಯಾವ್ದೋ ಫೋನ್ ಮಾಡ್ತಾರೆ. ಈಗ ಗಲಾಟೆ ಆಗ್ತಾ ಇದೆ, ಇಲ್ಲ ರಾತ್ರಿ ಯಾರು ಕಳ್ಳರು ಬಂದಿದ್ದಾರೆ ಅಂತ ಹೇಳ್ತಾರೆ. ಇವ್ರು ಸೈರನ್ ಹಾಕೊಂಡು ಲೈಟ್ ಹಾಕೊಂಡು ಹೋಗ್ತಾರೆ. ಅಂದ್ರೆ ನಾನು ಬರ್ತಾ ಇದ್ದೀನಿ, ಹುಷಾರಾಗಿ ಇರು ಅಂತ ಹೇಳೋದಕ್ಕೆ. ಇವ್ರು ಸೀಕ್ರೆಟ್ ಆಗೋದು ಇಟ್ಕೋಬೇಕು. ಅವ್ರನ್ನ ಫಸ್ಟ್ ಸೈರನ್ ಹಾಕೊಂಡು ಲೈಟ್ ಹಾಕೊಂಡ್ರೆ ಏನ್ ಮಾಡ್ತಾರೆ ಕಳ್ಳರು? ಮಾಡ್ಕೊಂಡು ಓಡೋಗ್ತಾರೆ. ಇಲ್ಲ ಎಲ್ಲ ಆ ಕಡೆ ದುಂದ್ಬಿಟ್ಟು ಹೋಗ್ತಾರೆ. ಸೈಲೆಂಟ್ ಆಗಿ ಹೋಗ್ಬೇಕು. ಕಲ್ಪಿದ್ರೆ ಸೈಲೆಂಟ್ ಆಗಿ ಹಿಡಿಬೇಕು. ಹಂಗೆ ನೀವು ಹಿಡಿಯಕ್ಕೆ ಹೋಗೋದಿಲ್ಲ. ಫಸ್ಟ್ ನೀವು ಮೆಸೇಜ್ ಕೊಟ್ಟು ಹೋಗೋದು. ಆಮೇಲೆ ಬರ್ತಾ ಇದೀವಿ ನಾವು ಇಲ್ಲ ನಿಮ್ಮಲ್ಲಿ ನೀವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಆಫೀಸ್ ಒಳಗಡೆ ಯಾರು ಮಾಡಿದ್ರು ಇಲ್ಲಿ ನೀವೇ ಜವಾಬ್ದಾರರು. ನಿಮ್ಮನ್ನೇ ನಾವು ಕೇಳಬೇಕಾಗಿದೆ. ಅದರಿಂದ ನಿಮ್ಮ ಆಫೀಸಲ್ಲಿ ಎಲ್ಲರೂ ನೀವೆಲ್ಲೇ ಹೋದ್ರು ಮಾಹಿತಿಗಳು ಹೋಗುತ್ತೆ ಅಂತ ಸ್ವಲ್ಪ ಕಂಟ್ರೋಲ್. ಎಷ್ಟು ಕಂಟ್ರೋಲ್ ಮಾಡಿದ್ರು 1 ದಿವಸ 2 ದಿವಸ ಕಂಟ್ರೋಲ್ ಮಾಡ್ಬೋದು ನೀವು ಅಷ್ಟೇ. ಕೇಸ್ಗಳಕ್ಕೆ ಅವ್ರ ಸ್ವಲ್ಪ ಇದು ಮಾಡಿ ಯಾಕೆ ಹೋಗಿ ತಿಳ್ಕೊಂಡು ಏನೋ ಮಾಡ್ಕೊಂಡು ಹೋಗ್ಲಿ. ನಾವು ಅದಕ್ಕೆ ತಗೊಳ್ಳಿಲ್ಲ. ಊರಿನಲ್ಲಿ ಮಾಡ್ಬಿಟ್ಟು ಆ ಊರಿಗೆ ಹೋದ್ರೆ ಹೆಣ್ಮಕ್ಳು ಹೇಳ್ತಾರೆ ನಮ್ಗೆ ಬೇಜಾರಾಗುತ್ತೆ ನಮ್ಗೆ. ಅದರಿಂದ ಅದು ಸ್ವಲ್ಪ ಆಮೇಲೆ